ಈಗ ಬೇಡ, ಮದುವೆ ಆದ ಮೇಲೆ ನಮ್ಮಿಬ್ಬರ ಪ್ರೀತಿ. ಯಾವಾಗಾದ್ರೂ ನಮ್ಗೆ ಇವಾಗ ಇಷ್ಟವಾಗಿರೋ ಸುಂದರಿ. ಹಿರಿಯರು ನಮ್ಮನ್ನು ಆಡಿಕೊಳ್ಳುವರು, ಏನ್ ಆಡಬ್ರ ಸಂತೋಷವಾಗಿ ನೋಡುವರು. ಶಶಿರೇಖ ಸ್ವಲ್ಪ ತಡಿ ಜೀವ. ಎಷ್ಟವರಿಗೆ ತಡೆಯಲಾರನು, ನನ್ನ ಜೀವ ತಡೆಯಲಾರನು. ತಾಳಬೇಕು. ಏನು ಮಾಡಿದ್ರೆ ತಾಳುವುದಿಲ್ಲ. ನೀನು ತಾಳಿದರೆ ಮುಂದೆ ನಾವಿಬ್ಬರು ಸುಖವಾಗಿ ಇರುವೆವು. ಯಾವಾಗಾದ್ರೂ ಸುಖವಾಗಿ ಇರುವುದಲ್ಲ. ಈ ವನದಲ್ಲಿ ನಾವಿಬ್ಬರು ಇದ್ದುದು ಯಾರಾದರೂ ನೋಡಿದರೆ ನಿಂದೆಗೈವರು. ಯಾವಾಗಾದ್ರೂ ನಾ ಇಬ್ಬರು ಸತ್ತ ಮಾವಂದರೆ ಏನನ್ನು ತೋರುವುದಿಲ್ಲ. ಮಾವ, ನನ್ನ ನಿನ್ನ ಪ್ರೀತಿ ಹಾಗೆ ಸಂತೋಷ ಆಗಿದೆ ನನಗೆ. ನನ್ನ ನಿನ್ನ ಪ್ರೀತಿ ಬಾಳ ಇದೆ. ರತಿಕೀಳಿಗೆ ಬಾ ಬಾ ಎಂದು ಕರೆಯುವುದು ನಿನಗೆ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಇದು ಪ್ರೀತಿ ಮಾಡುವ ಸಮಯವಲ್ಲ. ಯಾತಕ್ಕೆ ಸಮಯ? ಯಾವಾಗ ಸಮಯ ಮಾಡುವುದು? ನಾನು ನೀನು ಲಗ್ನವಾದ ಮೇಲೆ ಪ್ರೀತಿಯಿಂದ ಬಾಳೋಣ. ನೀನು ಏನು ಹೇಳಿದ್ರೆ ಕೆಲವಲ್ಲ. ಸುಮ್ಮನೆ ಅರಮಂದಿರಕ್ಕೆ ಹೋಗು ಮಾವ, ದಿವ್ಯ ಪ್ರಭಾವ. ಹಾಗೆ ಎನ್ನ ಪ್ರೇಮದ ಸುಂದರಿ ಮಾವ, ಮದನ ತಾಪಕ್ಕೆ ತಾಳಲಾರದ ಭ್ರಮಿತನಾಗಿ ನಾನು ಎಷ್ಟು ಬೇಡಿದರೂ ನಿಮ್ಮ ಮನಸ್ಸು ಕರಗಲಿಲ್ಲ. ಕಠಿಣ ವಯಸ್ಸಿ ಮಾತನಾಡಿಯ ಸ್ವಾದರ ಅತ್ತೆಯ ಮಗನನ್ನು ನಿನಗೆ ಇನ್ನ ಅನುಕೂಲ ಬರಲಿಲ್ಲ. ನಾನು ಎಷ್ಟು ಪದೇ ಎಂದು ಕೇಳಿದರೆ ನಿನ್ನಲ್ಲಿ ಸುಲಭವಾದರೆ ಮರ್ಯಾದೆಯನ್ನಿಲ್ಲ. ಹೇ ಸುಂದರಿ, ಎನ್ನನ್ನು ಕಡೆಗಳಿನಿಂದ ನೋಡದೆ ಮಣ್ಣು ಮತ್ತನ ಕೆಳಗೆ ಬರುತ್ತದೆ ಸುಖವನ್ನು ತೋರೆ ಎನ್ನ ಮನಸ್ಸು ಸಂತೋಷ ಪಡಿಸ ಕಂಡಿಗೆ ಮೋಹನಂಗಿ ಪ್ರಿಯತಮ
ನಾನು ಈಗಲೇ ಸುಂದರಿ ಮಾವ ಶಶಿರೇಖ ನನ್ನ ಮಾತು ಕೇಳು. ಸರ್ವತ ಕೆಲವರಲ್ಲ ನಮ್ಮ ತಂದೆಯಾದ ಬಲರಾಮನ ಬಂದರೆ ನಿನ್ನ ಗತಿ ಏನಾಗುವುದು ನೋಡು. ಅವ್ರು ಏನು ಮಾಡಬಹುದು ನಾನು ನೋಡಿಕೊಳ್ತೀನಿ. ನಿನ್ನನ್ನು ಒಡೆದು ಮನೆ ಬಿಟ್ಟು ತಪ್ಪುವರು, ನಾನೇನು ಸಾಮಾನ್ಯ ಸುಂದರಿ ವರಿಸುವರು. ಅವರೆಲ್ಲ ನಾನು ನೋಡಿಕೊಳ್ತೀನಿ. ಮದುವೆಯಾಗದ ಬಾಲಿಯನ್ನು ತಲಪಿಡಿದು ಎಳೆದರೆ ದರಜನರು ಒಪ್ಪುವರೆ. ಅದು ಯಾತಕ್ಕೆ ಒಪ್ಪದ ಸುಂದರಿ? ಈಗ ಬೇಡ, ಸುಮ್ಮನೆ ಚಾಂದ್ರದಿಂದ ಇರು ಮಾವ, ನೀನೇ ಜೀವ. ನಾನು ಅಷ್ಟವರಿ ತಲೆಗಾರನು. ಹೇ ಸುಂದರಿ, ಮಾವ ಸದ್ಯಕ್ಕೆ ಎಂದು ಮನಸ್ಸು ಸಂತೋಷಪಡಿಸಿ ಹೋಗಬೇಕೆಂಬ ಉದ್ದೇಶ ನಿನ್ನಲ್ಲಿ ಇಲ್ಲದಂತೆ ತೋರುತ್ತದೆ. ಇದು ಸರಿಯಾದ್ದಲ್ಲ ಸಖಿ. ಪ್ರಬುದ್ಧರಾಗಿ ಮನ್ಮಥನ ಹಿದ್ದದೊಳಗೆದ್ದು ಸುಖ ಪಡಿತೀಯ ಇವತ್ತಿ ನಿರ್ಧರಿಸಲಾದ ಚಿತ್ತ ಜಗತ್ತು ಗೊತ್ತಿಲ್ಲದೆ ಕಾಮ ಸೆರೆಗಳನ್ನು ಮೇಲೆ ತಪ್ಪುತ್ತಿರುವುದು. ಮತ್ತೆ ಇದಕ್ಕೆ ಯತ್ನವೇ ಇಲ್ಲ. ನೀನೇ ಯತೆ ಮುಖರದು ಗಾಶ ಪಡಿಸದೆ ಮೋಸ ಮಾಡದೆ ವ್ಯಾಸರ ಕರೆಯನ್ನು ಕೇಳಿಕೊಳ್ತೀನಿ. ನಾನು ಮಾವ ಏತಕ್ಕೆ ಅವಸರ? ಸಾಧ್ಯವಾಗಿರುವನು ಅವಸರ ಪಡಬಾರದು. ನಾನು ಕೇಳಬಹುದಲ್ಲ ಸುಂದರಿ? ಶಾಂತಿ ತಾಳಬೇಕು. ನಿನ್ನನ್ನು ನಾನು ಕೂಡಬೇಕು. ಮದುವೆ ಆದ ಮೇಲೆ ಕೂಡುವಂತೆ. ಯಾವಾಗಾದ್ರೂ ಕೂಡಿದ್ರೇನು? ನನ್ನ ನಿನ್ನ ಪ್ರೇಮಗೆ ನನ್ನ ನಿನ್ನ ಪ್ರೇಮ ನಾಡೋ ಪ್ರದೇಶವ ಅದು ಹೇಳಿ ಹೇಳು ಸುಂದರಿ. ಸುಂದರಿ ಎನ್ನಾಯ ಮಾತನ್ನು ಕೇಳೋ ಮಾವ. ಹಳೆಯ ದೇವ ನೀಲಾಳ ಮಾವ. ಹಳೆಯ ದೇವ ಹಳೆಯಿತು ಮಾವ. ಬಿಡಲಾರೆ ನನ್ನ ಮಾವನ. ಎಂದು ಕರೆಯುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ಈಗ ರತಿ ಕೀಳಿಗೆ ಬರುವ ಸಮಯವಲ್ಲ. ನನಗೆ ಬೇಕಾಗಿರುವುದಕ್ಕೆ ಬರುವುದಲ್ಲ. ನನಗೆ ಬೇಕಾದ ಮೇಲೆ ನಾನೇ ನಿನ್ನ ಬಳಿಗೆ ಬರುವೆನು. ನಾನು ನಿನ್ನನ್ನು ಕೂಡಬೇಕಲ್ಲ. ಈಗ ಸ್ವಲ್ಪ ಸೈರಿಸಿ ಮಾವ. ಎಷ್ಟವರೆಗೆ ಸೈರಿಸಲು ಸುಂದರಿ? ಮಾವ, ಇಲ್ಲಿ ನಾವಿಬ್ಬರು ಪ್ರೀತಿ ಮಾಡುವುದನ್ನು ದಾರಾದರೆ ನೋಡುವವರೆಗೂ ಸಹಿಸಲಾರರು. ಸಂತೋಷವಾಗಿ ನೋಡುವರು. ಮಾವ, ಶಶಿರೇಖ, ಈಗ ಸುಖ ಸಿಗುವುದಿಲ್ಲ. ಯಾತಕ್ಕೆ ಸಿಗುವುದಿಲ್ಲ? ಮದುವೆ ಆದ ಮೇಲೆ ನಾವಿಬ್ಬರು ಕೂಡಿದರೆ ಸ್ವರ್ಗ ಸುಖವೋ? ನಾನು ಸುಖವನ್ನು ಪಡೆಯುವುದು ಸುಂದರಿ. ಎಲೆಯ ಬಡ ನಡುವಿನ ನಾರಿಮಣಿ ಮಾವ, ಬಿಡಿ ಮಾತುಗಳಿಂದ ಸಮಾಧಾನ ಪಡಿಸಿ ಹೋಗಬೇಕೆಂದರೆ ನಿನ್ನನ್ನು ನಾನು ಬಿಡುವುದಲ್ಲ. ತಡಿ, ಮುಂದಕ್ಕೆ ಹೋಗಬೇಡ. ನಿನ್ನ ಮೇಲಿನ ಮೋಹದಿಂದ ತಾಪ ಹೆಚ್ಚಾಯ್ತೆ, ಹೃದಯ ಬೆಂಡಾಯ್ತೆ. ಇದೇ ಸುಂದರಿ, ಒಂದು ಹರಗಳಿಗೆಂಬ
ತಡೆಯಲಾರನು. ತಡೆಯಬೇಕು. ತಡೆಯುವುದಲ್ಲ, ಸಮಯ ಬರುವುದು ತಾಳು. ತಡೆಯುವ ಹಾಗಲ್ಲ. ಇದು ಪ್ರೀತಿ ಮಾಡುವ ಸಮಯವಲ್ಲ. ಯಾತಕ್ಕೆ ಸಮಯವಾಗ ಸುಂದರಿ? ನನಗೆ ನಿನಗೆ ಇನ್ನು ಕಲ್ಯಾಣವಾಗಿಲ್ಲ. ಕಲ್ಯಾಣವಾದರೆ ಸುಂಟಿಲ್ಲ, ನಿನ್ನನ್ನು ಕೂಡಬೇಕು. ಮದುವೆ ಆದ ಮೇಲೆ ಕೂಡಬೇಕು. ಈಗಲೇ ಕೂಡಬೇಕು. ಈಗಲೇ ಕೂಡಿದರೆ ದರಿಜನರು ಒಪ್ಪಲಾರರು. ಯಾತಕ್ಕೆ ಒಪ್ಪಲಾರರು? ನಾನು ಸಹಿಸಲಾರೇನು. ನೀನು ಸಹಿಸಲಾದ್ರೆ ನಾನು ಕೇಳುವುದಲ್ಲ. ನಮ್ಮ ತಂದೆಯು ನಿನ್ನನ್ನು ಮನೆ ಬಿಟ್ಟು ತಪ್ಪುವನು. ಅವರಿಗೆ ಅವರ ಸುದ್ದಿ ನಿನಗೆ ಯಾತಕ್ಕೆ ಬೇಕು? ಶ್ರೀಕೃಷ್ಣ ಬಲರಾಮನು ಬರುವರು ನೋಡು. ಅವರಿಗೆ ಯಾತಕ್ಕೆ ಕಲಿಸಿದವರು ಸುಂದರಿ? ನನ್ನ ಒಡೆದು ಓಡಿಸುವರು. ಅವರ ಒಡವಾಡ್ತೇನೆ, ನಾನೇ ಸುಮ್ಮನಿರುವನೆ. ತಿಳಿದು ನೋಡು ಮಾವ, ದಿವ್ಯ ಪ್ರಭಾವ. ಸಖಿ ಸುಭ್ರಂಶಮಕ್ಕಿ ಮಾವ, ಈ ಟಕ್ಕು ಮಾತುಗಳು ನೀನು ಎಲ್ಲಿಂದ ಕಲಿತಿ? ತಂದೆ ತಾಯಿಗಳ ಹನುಮತದಿಂದ ನೀನು ಇವಾಗ ಆಗಬಹುದು ಎಂದಿಗೋ ನಿನ್ನನ್ನು ನಾನು ಕಲಿಯುವುದೋ ಎಂದಿಗೂ. ಮುಂದೆ ಬರುವ ಕಾಲ ಮೈಮಗಳು ಯಾರು ಕಂಡಿರುತ್ತಾರೆ? ಇದು ಎಲ್ಲ ಹುಚ್ಚ ಮಾತು. ಸದ್ಯಕ್ಕೆ ಕೈಗೆ ಸಿಕ್ಕ ಬರುವ ಅನುಭೋಕ್ಷವಿಲ್ಲದೆ ಬಿಡುವ ಮೂರ್ಖರು ಈ ಲೋಕದಲ್ಲಿ ಯಾರಾದರೂ ಉಂಟೆ? ನಿನ್ನನ್ನೆಷ್ಟು ಮಾತ್ರಕ್ಕೆ ನಾನು ಬಿಡುವುದಲ್ಲ, ನಿನ್ನನ್ನು ನಾನು ಗಟ್ಟಿಗಾಗಿ ಬಿಡಲು ತಿಳಿಸಿಕೊಂಡು ರಾಜು ನಡೆಯುವ ಒಡಮಟ್ಟದ ತಿಂಗಳ ಮನಗಟ್ಟದೆಯೇ ಸರಿ. ಇಲ್ಲವಾಯಿತ ನಿನ್ನ ಅಗಡದ ಮಾತೇ ನಾನು ಇಷ್ಟಪಡಲಿಲ್ಲ. ಕಾಮನೆ ಕೆಲಸ ಸಶಸ್ತ್ರಮನೆ ಪ್ರೀತಿಯಲ್ಲಿ ಸುಖ ಬಂದೇ ಇರಲಿಲ್ಲ. ಅಂತೆಯ 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 ಪ್ರೀತಿಯಲ್ಲಿ ಬಂದೇ ಇರಲಿಲ್ಲ. ಅಂತೆಯ ಅಂತೆಯ ನನಗೇನು ಕಾರಣ? ಸ್ವಲ್ಪ ಸುಖನು ಮೊದಲು ನನ್ನ ನೋಡು, ನಲ್ಲನೆ ಸವೆ ಮಾತನಾಡು. ನಿನ್ನ ಕೋಡೆ ನಾನು ಇನಿರನೆ ಸ್ವರ್ಗ ಸುಖವನೇನು. ನೀನು ಸುಖ ಗೊತ್ತೇ ಇರಲಿಲ್ಲ. ಅಂತೆಯ 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 ಲಕ್ಷಣ ಕುಮಾರ ಸ್ವಲ್ಪ ನಿಮ್ಮ ಆಂಗ್ಲ ಕೊಡ್ತೇನೆ ಸ್ವಲ್ಪ ಸರಿ. ಸ್ವಲ್ಪ ಪಮಾಗೋ ಬರೆಯಲ್ಲ, ನಾನು ಕರೆಯುವುದು ಹೇಗೆ? ಇದೆಲ್ಲ ಮುಖ್ಯ ಮಾತು. ಅವರಿಗೆ ಪ್ರವಾಸ ಕೇಶವಾಣಿಗಾಗಿ ಪ್ರಮಾಣವನ್ನು ಕೊಟ್ಟರೆ ನಿಮ್ಮನ್ನು ಬಿಡುವ ಕಂಡಿಗೆ ಮನಿತಾಮಣಿ ನೀವೇ ಎಲ್ಲರಿಗಿಡಿ ಮಾವ ಅನಿಸುತ್ತಿದೆ. ಯಾಕೋ ಏನೋ ಅವರೇನು ಸುಂದರಿ? ನಾನೆಂದು ನಿನ್ನ ಬಾಳೆಂದು ಸುಂದರಿ ಮಾಯದ ಸೋದರ ಮಾವ ಸುಂದರಿ ನಿನಗಾಗಿ ಬಂದವ ಎಂದು ಏನು ಸತಿ? ಸ್ವಲ್ಪ ತಾಳು ಮಾವ ನೀನು
ನಿನಗೆ? ಮುಂದೆ ಏನೇನಿಲ್ಲ ಅದನ್ನ ನಾನು ನೋಡ್ಕೊಳ್ತೀನಿ. ಸ್ವರ್ಗ ಸುಖವು ಸುಖವಾದ್ರೆ ಇನ್ನು ಮುಂದಾಗ ನೋಡ್ತೀನಿ ಸುಂದರಿ. ಈಗ ಬೇಡ. ಯಾವ್ದಕ್ಕೆ ಬೇಡ? ಅನಿಸುತ್ತಿದೆ ಯಾಕೋ ಏನೋ ನಾನೆಂದು ನಿನ್ನ ಮರೆತು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಮಾಯದ ಬರಡ ಬಂದವ. ನಿನ್ನ ಮಾತು ಕೇಳಬಾರ ಬಿಡೋ ನಿನ್ನ ಬಿಂಬವ. ಅನಿಸುತ್ತಿದೆ ಯಾಕೋ ಏನೋ ಬೇಡ. ಯಾವ್ದಕ್ಕೆ ಬೇಡ? ತಿರುಗಿ ನೋಡು. ಇಲ್ಲಿ ನೋಡೋದು ಸುಂದರಿ. ಮೊದಲು ಎನ್ನ ನೋಡು ಮಾವ. ಬೇಕಾ? ಮಾವ ನೋಡು. ನೋಡಿ ನೋಡು ಸುಂದರಿ. ತಿರುಗಿ ನೋಡು. ತಿರುಗಿ ನೋಡು. ನನ್ನನ್ನು ನೋಡು. ಆಟ ಮಾಡಬೇಡ. ನನ್ನನ್ನು ಕೂಡು. ಅನಿಸುತ್ತಿದೆ ಯಾಕೋ ಏನೋ ನಾನೆಂದು ನಿನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಮಾಯದ ಮಧುರ ರಾಜರೇ. ನಿನ್ನ ಮಾತು ಕೇಳ ಸೋದರ ಮಾವನೇ. ಅನಿಸುತ್ತಿದೆ ಯಾಕೋ ಏನೋ ಸಾಕು ಸಾಕು. ಯಾತಕ್ಕೆ ಸಾಕು? ನಿನ್ನ ಮಾತು ನಾನು ಕೇಳಲಾರೆ. ಯಾತಕ್ಕೆ ಕೇಳಲಾರಿ? ಹಿರಿಯರು ಮೆಚ್ಚಲಾರರು. ಯಾತಕ್ಕೆ ಮೆಚ್ಚಲಾರದು? ಮಾವ, ಶಶಿರೇಖಾ, ನೀನು ಸ್ವಲ್ಪ ದಿನ ತಾಳಿದರೆ ನಾವಿಬ್ಬರು ಒಂದಾಗಿ ಕಲ್ಯಾಣವನ್ನು ಮಾಡಿಕೊಳ್ಳೋಣ. ಹಾಗಾದ್ರೆ ನನ್ನ ಮಾತು ನೀನು ಕೇಳುವುದಲ್ಲ. ಈಗ ಅವಸರ ಪಡಬೇಡ ಮಾವ, ನೀನೇ ನನ್ನ ಜೀವ. ಎಲ್ಲಿ ಕುಳಿತುಕೊಳ್ಳಬೇಕು ಮಾವ? ಕುಂಚಗ ಆದಮೇಲೆ ಹೇಳ್ತೀನಿ. ಅಲ್ಲ ಮಾವ, ಮದುವೆ ಆಗಿಲ್ಲವಲ್ಲ? ಮದುವೆ ಯಾರೇನು ಮಾಡುತ್ತಾರ? ನಮ್ಮ ತಂದೆ ನೋಡಿದರೆ ನಿನ್ನ ಗತಿ ಏನಾಗುವುದು ಮಾವ? ಏನಾದರೂ ಚಿಂತೆ ಇಲ್ಲ, ನಿನ್ನನ್ನು ಬಿಡುವುದಲ್ಲ. ನಮ್ಮ ಓಟು ಬಿಡಿ ಅಳ್ತಿಗದ ನಾಥ ಶಾಸ್ತ್ರದ ಮುಟ್ಟಿಗೆ ಬಾಯನ್ನ ತೊಡೆ ಮೇಲೆ ಕುಳಿತುಕೋ. ಒಂದು ಮುದ್ದಾದರೆ ಕೊಟ್ಟೆಯನ್ನು ಮನಸ್ಸು ಸಂತೋಷ ಪಡಿಸುತ್ತೀಯತನೇ.
ಪ್ರಭಾವ.
ವಾದಿಸುತ್ತಿರುವುದು. ಎನ್ನಗೆ ಕಲಹ ಭೋಜನವು ಇಡಸಗಳೇ ದಾಹವಾಗಿ ವರವನ್ನು ಪಡೆದಳು. ಸೃಷ್ಟಿಯೊಳಗೆ ಎಷ್ಟು ಹುಡುಕಿದರೆ ಧರ್ಮದ ಜಗಳಕ್ಕೆ ಆಸ್ಪದ ದೊರೆಯಲಿಲ್ಲ. ನಾನು ಈ ಉದ್ಯೋಗದಲ್ಲಿ ಇರಲು ಸಹಿಸಲಾರದ ಮತಿಹೀನರು, ಮೂರ್ಖರು, ಕಂಡವರು ಚಾಡ ಕೋಡದಂತಲು ಕಲಹ ಭೋಜನವು ಬಹುಮಾನದ ವಿರೋಧವರಿಗಿಂದ ಚೆರದರು. ಪಾಪ ಕತ್ತಿಯನ್ನು ಗುಟ್ಟು ಹತ್ತಿ ಬೀಜದ ರಸ ಎಂಬ ಗಾದಿಯ ಮಾತಿನಂತೆ ಮಣ್ಣರಾದ ಕಿಲಿಗೇಡಿ ಜನರಿಗೆ ನನ್ನ ವಿಷಯವರಿಗೇನು ಗೊತ್ತು. ಇರಲಿ, ಜನರು ಏನಾದರೂ ಅಂದುಕೊಳ್ಳಲಿ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೀನಿ. ನಾರಾಯಣ ನಾರಾಯಣ ಗೋವಿಂದ ಗರುಡೋಧ್ವಜ. ಮದೋನ್ಮತ್ತರಾದ ಕಿಲಿಗೇಡಿ ಜನರಿಗೆ ಅನ್ಯರಿಂದ ಕಲಹಕ್ಕೆ ಈಡು ಮಾಡಿಸಿ ಪ್ರಾಯಚಿತ್ತ ಪಡಿಸುವುದೇ ಕಲಹ ಭೋಜನ ಉದ್ಯೋಗವು. ಇದು ಅಲ್ಲದೆ ಜಗನ್ನಾಟಕನಾದ ಸೂತ್ರಧಾರನಾದ ಪರಮಾತ್ಮನ ಆಡಿಸುವ ಸೃಷ್ಟಿ ಎಂಬ ಈ ನಾಟಕದಲ್ಲಿ ನಾನೊಬ್ಬ ಪಾತ್ರಧಾರನಷ್ಟೇ. ಲೀಲಾ ಮನುಷ್ಯ ವಿಗ್ರಹ ಅನುಸಾರವಾಗಿ ಈ ಕಾರ್ಯವನ್ನು ಮಾಡುತ್ತಾ ಕಲ್ಯಾಣ ವಾಸ್ತವಾಗಿ ಪಾಹಿಮಾಂ ಸೈಲಾನ್ಸ್ ಮುದ್ದಟ್ಮಾಗಿ ಹೊಟ್ಟೆ ಲಕ್ಷ್ಮಣನ ಮಗ ಜಿನದು ಬಸವರಾಜ್ ಅವರು ಈ ನಾಟಕ ಸಂಘಕ್ಕೆ 1,001 ರೂಪಾಯಿ ಮಾಡಿರ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ನಾಟಕದ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಇರುಪಾಪುರದ ಮಾಜಿ ಸರ್ಪಂಚ್ ಮಲ್ಲಿಕಾರ್ಜುನ್ ಅವರು ಈ ಅಂದವಾದ ಬಂಗಾರದುಂಗವನ್ನು ಲಕ್ಷಣ ಕುಮಾರನಿಗೆ ಗಾಯನ ಮಾಡಿರುತ್ತಾರೆ. ಮುದ್ದಟ್ಮಾಗಿ ಸಿದ್ದಪ್ಪ ಅವರು ಈ ಅಂದವಾದ ಬಂಗಾರದುಂಗವನ್ನು ಲಕ್ಷಣ ಕುಮಾರನಿಗೆ ಪಾತ್ರಕ್ಕೆ ಗಾಯನ ಮಾಡಿರುತ್ತಾರೆ. ಈ ಲಕ್ಷಣ ಕುಮಾರನಿಗೆ ನೀನು ಮುದೇಕಂತ ಗೊತ್ತಿಲ್ಲ, ಹುಡುಗ ಸಣ್ಣತಯೋ. ಸ್ವಲ್ಪ ಸೈಡಿಸು ನಿನ್ನ ಒಡಿವೆ ಬಡಿವೆ ಕಡಿವೆ ನಮ್ಮ ಅಪ್ಪ ನಮ್ಮ ತಾತನ ಮುಕ್ಕಟ್ನ ಹಾಜಿ ನೆನೆಸ್ಕೋ. ದುರ್ಯೋಧನ ಮಗ ಸಾರಪ್ಪ ಮಗ ಲಕ್ಷಣ ವೀರ್ಯ ಕೈಗೆ ಸಿಕ್ಕ ಮ್ಯಾಗೆ ಬದುಕುದುರಬ. ಅಯ್ಯೋ ಲಕ್ಷಣ ಪ್ರಭು, ಆಹೋ ಸ್ವಾಮಿ ನಾರದ್ರೆ ಹುಲಿಯನ್ನು ಬಿಟ್ಟು ಹಿಲಿಯನ್ನು ಹಿಡಿದಂತೆ ನಿನ್ನ ಪ್ರತಾಪಶಾಲಿಗಳನ್ನು ಬಿಟ್ಟು ಈ ನಾರದನ ಮೇಲೆ ನಿನ್ನ ಕೋಪವೇ ಸಾಧ್ಯವೇ ತೋರಿಸಬಹುದೇ? ಬೇಡ
ಶಾಪ. ಈ ನಾರದರ ಮೇಲೆ ತೋರಿಸುವುದು ನಿನಗೆ ಒಳಿತವಲ್ಲ. ಲಕ್ಷಣ ತೋರಿಸುವ ವೈರಿಗಳ ಮೇಲೆ ಪರಾಕ್ರಮ ಈ ಕ್ಷಣ. ಏನು ನಿನ್ನ ಮೊದಕ ನೀನು ಹಾಗಾದರೆ ನನಗೆ ವೈರಿಯಾದ ಅಭಿಮಾನವೇ ಅಲ್ಲ ಪ್ರಭು, ಅಲ್ಲ, ಅಭಿಮಾನ್ಯನು ನಾನಲ್ಲ. ಓಹೋ, ಇವನ ಸವಾಸ ದೋಷದಿಂದ ಪಾಂಡು ಪುತ್ರನ ಮೇಲೆ ಅಗೆವಹಿಸಿದಂತೆ ತೋರುತ್ತದೆ. ಇವನ ವನ ಜಂಬಕವಲ್ಲ, ನತ್ತಿಗೇರಿರುವುದು. ಪಾಪ ಇರಲಿ, ಇವನಿಗೆ ಅವರಿಂದಲೇ ಲಗ್ನ ಮಾಡಿಸಿದರೆ ಸರಿ ಹೋಗುತ್ತದೆ. ಹೇಗಾದರೆ ಇವನನ್ನು ಕೆರಳಿಸಿ ಪಾಂಡು ಪುತ್ರರು ಬಂಧು ಮಿತ್ರರ ಪರಿವಾರದ ಒಡನೆ ಕಳಿಸಿಬಿಟ್ಟರೆ ನನಗೆ ಬೇಕಾದಷ್ಟು ಊಟ ಸಿಗುತ್ತದೆ. ಕೃಷ್ಣನನ್ನು ಧಿಕ್ಕರಿಸಿದ ಬಲರಾಮ ರೋಗಕ್ಕೆ ಸರಿಯಾದ ಔಷಧ ಸಿಕ್ಕಂತಾಯಿತು. ಆಹಾ, ಕಪಟ ನಾಟಕನಾದ ಶ್ರೀಕೃಷ್ಣ, ನಿನ್ನ ಲೀಲೆ ಅದ್ಭುತವಾದ್ದು. ಇವರಿಗೆ ತಕ್ಕ ಕಲಹವನ್ನು ಹಚ್ಚಿಸಿ ನನ್ನ ಹೊಟ್ಟೆ ಹಸುವನ್ನು ತಿಳಿಸಿಕೊಳ್ಳುತ್ತೀನಿ. ನಾರಾಯಣ ನಾರಾಯಣ. ನಿಜವಾದ ಮಾತಂತ ಬಗಳವಂತನಾದ ಕಂಡ್ಯ ಬಡಮದುಕ ನನಗೆ ನೀನು ಕೌರವ ಭಾನುಮತಿ ಇರಬೇಕು. ಕೌರವ ಭಾನುಮತಿ ಪ್ರಭು, ನಿನ್ನ ಸೇವೆ ಅಭಿಲಾಷವಾಗಿ ನಾರದನೆಂಬ ಬಡ ಮುದುಕನ ಮೇಲೆ ನಿನ್ನ ಕೋಪವೇ ಸಾಧ್ಯ. ಮುಖ್ಯವಾಗಿ ನಿನಗೆ ನೂತನ ವಿಷಯವು ತಿಳಿಸಲು ಬಂದೆನು. ಲಕ್ಷಣ ತೋರಿಸು ನಿನ್ನ ವೈರಿಗಳ ಮೇಲೆ ಈ ಕ್ಷಣ. ಲಕ್ಷಣ ಪ್ರಭು, ಚೀಚಿ ಹುಲ್ಲಿಗಲ್ಲಲ್ಲಿ ಬಲ ತೋರ್ಸನೆ ನಮ್ಮಂತ ಹಳ್ಳಿಗಳಲ್ಲಿ ನಿನಗೆ ಎನ್ನ ಪ್ರಾಣ ತಂದು ಕೊಟ್ಟರು ಇಡೀ ಭಯವನ್ನು ಇನ್ನು ಭಯ ಪಡ ಪಡ ನೋಡ್ತಾನ ವಾರ್ತಿ ಹೆಣ್ಣೆಯಲ್ಲಿ ತೆರಬಹುದು ಬಡ ಮುದ್ಕನ ಪ್ರಭು ಲಕ್ಷಣ ಕುಮಾರ, ಸ್ವಾಮಿ ನಾರದರೆ ಬಲರಾಮ ದೇವರು ನಿನ್ನಗೆ ಕೊಡುತ್ತೀನಂದು ಸಸಿರೇಖ ದೇವಿಯನ್ನು ನಾನೇ ವಿವಾದ ಮಾಡಿಕೊಳ್ಳುವನು. ಆ ಅವಲಕ್ಷಣ ಗೇಡಿಯಾದ ಲಕ್ಷಣನಿಗೆ ಮಾತ್ರ ಬಿಡುವುದಲ್ಲವೆಂದು ಆ ಬಲಹೀನನಾದ ಅಭಿಮಾನ್ಯನು ಪ್ರತಿಜ್ಞೆ ಮಾಡಿದವನು. ಇಷ್ಟೆಲ್ಲ ವರ್ತಮಾನ ನಡೆದಿರುವುದು ಲಕ್ಷಣ ಆಲೋಚನೆ ಮಾಡುವ ತಕ್ಷಣ. ಕೌರವ ಭಾನುಮತಿ ಆಹೋ ಸ್ವಾಮಿ ನಾರದರೆ ಲಕ್ಷಣ ಪ್ರಭು, ಅವನಿಗೆ ಅಷ್ಟು ಗರ್ವವೇ ಬಡ ಪಾಂಡವರ ಕುನ್ನಿಗೆ ಏನು ಕೇಟಗಳ ಸಂಭಾಷಿಸಿದಂತೆ ಕಾಣುತ್ತದೆ. ಬಲಹೀನನಾದ ಅಭಿಮಾನದಲ್ಲಿ ಲಕ್ಷಣದ ನಾನೇ ಎಲ್ಲೇ ಅವನು ನಡೆಯದ್ದಂತ ನನ್ನ ಸಿಂಹ ಸಿಂಹ ಇತ್ತಂತ ಬೆಳೆದ ಹಾಳ ಮೂದಿನರುವ ಆಕಾಶವಾದಿತ್ತಂತ ಗಾದೆ ಅಂತ ನನಗ ಮೀಸಲ್ಟ ಸಿದ್ಧಕ ಸುಂದರಿಯನ್ನು ಆ ಬಡ್ಡವನ್ನ ದರಿದ್ರನ ಕಿತ್ತೊಳಗನೆ ಬಚ್ಚಿದನೆ. ಹಾಗಾದರೆ ಅವನ ಗಂಟ ತೋರಿಸಿದನು ಶ್ರೀಲೋಕ ಸಂಸಾರ ಮಾಡುವನು ಅಭಿಮನ್ಯು ಕೈಸವನು. ಏನು ಪ್ರಭು ರಾಜನೇ, ಅವನಾದರೆ ಈ ಲಗ್ನಕ್ಕೆ ಆ ಪಾಂಡವರು ಏನಾದರೆ ಆತಂಕ ಮಾಡುವರೋ ಏನೋ, ಮತ್ತು ನೀನು ಎಲ್ಲಿ ಭಯಪಟ್ಟು ಹಿಂಜರಿಯುವನೆಂದು ಎನ್ನಗೆ ಭಯವಾಗುತ್ತದೆ. ಅಷ್ಟೇ, ಮತ್ತೇನಿಲ್ಲ. ಲಕ್ಷಣ ತೋರಿಸೋ ನಿನ್ನ ವೈರಿಗಳ ಮೇಲೆ ತಕ್ಷಣ. ಭಾನುಮತಿ ಕೌರವ ಆಹೋ ಸ್ವಾಮಿ ನಾರದರೆ ಲಕ್ಷಣ ಪ್ರಭು, ಅವನೆಷ್ಟು ಅವನ ಬಲವಷ್ಟು ಅವನಿಗೆ ಯಾರು ಬ್ರಹ್ಮ ಇರುವುದೇಳು. ಆದರೆ ಒಂದು ವೇಳೆ ಯಾವದ್ದವು ಕುಲ್ಲವ ಸೈನ್ಯ ಬ್ರಹ್ಮಬಲವಾಗಿ ಬಂದರೆ ತೀರ ವೀರ ಭಯಂಕರ ಪ್ರತಾಪಶಾಲಿಯಾದ ಶ್ರೀ ಶ್ರೀ ಲಕ್ಷಣ ಕುಮಾರನಿಗೆ
ಲಕ್ಷಣ ಪ್ರಭು ನನ್ನ ಒಳಂತನಾಗೆ ಪಾಂಡವರಿಗೆ ಭಯಪಟ್ಟು ಎಲ್ಲ ಯೋಗ್ಯ ಬಲರಾಮ ಮಾವರಿಗೆ ನನ್ನ ಮಾತು ತಿಳಿಸಾಮೆ ಲಕ್ಷಣ ಕುಮಾರ ದ್ವಾರಕಾವತಿಯ ಹೋಗಿ ನೀನು ಸಸಿರೇಖೆಯನ್ನು ಮಾಡಿಕೊಂಬುವುದು ಎನ್ನಗೆ ನಂಬಿಕೆ ಸಾಲದು. ಯುವರಾಜ ಸಣ್ಣಗುಣ ತೇಜ ಸ್ವಾಮಿ ನಾರವರೇ ಲಕ್ಷಣ ಪ್ರಭು ರಂಡ ಹೊಂಟಿದ್ಯಾ ಪಾಂಡವರಿಗೆ ನನ್ನ ಪರಾಕ್ರಮ ಯುದ್ಧ ಕುಸುಮ ತೇರ್ಬಿಡನು ಅವರ ಸಸ್ಯ ಸಹವಳಿ ಅಂತ ಮಾಡಿಬಿಡನು ಇನ್ನು ಅನ್ನ ಪ್ರತಾಪ ಮತ್ತಳ ತೋರಿಸಲಿ ನಾರೇ ಮಹಾಪಂಡಿತರೇ ಬೇಡ ಪ್ರಭು ಬೇಡ. ನಾನು ಬಲರಾಮನಲ್ಲಿ ಹೋಗಿ ವೀರ ವೀರ ಲಕ್ಷಣ ಕುಮಾರನಿಗೆ ಬರುತ್ತನೆಂದು ಹೇಳುತ್ತಿ ಚೆನ್ನಾಗಿ ಎಲ್ಲರಿಗೆ ತಿಳಿಯುವಂತೆ ಮತ್ತು ಯಾವಾಗ ನೆನೆಸಿಕೊಳ್ಳುವಂತೆ ಯುವರಾಜನಿಗೆ ಹೇಳುವನು. ಲಕ್ಷಣ ಕುಮಾರ ಅವರ ಲಗ್ನವನ್ನು ಮಾಡಿ ಕಳಿಸಿರೆಂದು ಹೇಳುವನು. ಲಕ್ಷಣ ಹೋದ ತಕ್ಷಣ ಕೌರವ ನಾಡು ಮಹದೇಶ್ವರ ದಯ ತೋರು ಕರುಣಾಡು ಮಹದೇಶ್ವರ ಕೊರೆಯೋ ಶ್ರೀಶೇಖರ ದಯ ತೋರು ಕರುಣಾಡು ಮಹದೇಶ್ವರ 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 ಗುಣವನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ರಮಣ? ಪ್ರಿಯ ಸುಂದರ ಎನ್ನಾರುವೇಶ್ವರ ಪ್ರಿಯ ಸುಂದರ ಎನ್ನಾರುವೇಶ್ವರ ನೀನೇ ಚಂದ್ರಮ ನಾನಿನ್ನ ಪ್ರಿಯಸಖಿ ನೀನೇ ಚಂದ್ರಮ ನಾನಿನ್ನ ಪ್ರಿಯಸಖಿ ನೀನೇ ನಗುತ್ತಾರೋ ನಿನ್ನ ನಗು ತೋರೋ ಸುಂದರ ನೀನೇ ಜೀವ ನೀನೇ ಭಾವ ಎಂದೋ ನನ್ನ ಮನದಲ್ಲಿ ಮನದ ಮನದಲ್ಲಿ ಪ್ರೇಮ ಮುಂಚೆ ಇರುವೆ ಜೊತೆಯಲ್ಲಿ ನೀನೇ ಜೀವ ನೀನೇ ಭಾವ ಎಂದೋ ನನ್ನ ಮನದಲ್ಲಿ ಮನದ ಮನದಲ್ಲಿ ಪ್ರೇಮ ಮುಂಚೆ ಇರುವೆ ಜೊತೆಯಲ್ಲಿ ಕೊಡುವೆ ಮನದ ಆಸೆಯ ಕೊಡುವೆ ಮನದ ಪ್ರೀತಿಯ ನೀನೇ ಜೀವ ನೀನೇ ಭಾವ ಎಂದೋ ನನ್ನ ಮನದಲ್ಲಿ ಮನದ ಮನದಲ್ಲಿ ಪ್ರೇಮ ಮುಂಚೆ ಇರುವೆ ಜೊತೆಯಲ್ಲಿ ಕೊಡುವೆ ಮನದ ಆಸೆಯ ಕೊಡುವೆ ಮನದ ಪ್ರೀತಿಯ
ಬಂದರು. ಕಣ್ಣನ ಲಗ್ನವನ್ನು ಮಾಡಿ ಬಂಧು ಬಾಂಧವರಲ್ಲಿ ಕೀರ್ತಿಯನ್ನು ಪಡಿ ಕಾಂತ ಮತಿವನ್ನು. ಹೇ ಕಾಂತೆ, ಮಗನ ವಿಚಾರ ಮರೆತು ಕೂಡಲಕ್ಕೆ ನಾನೇನು ಅಜ್ಞಾನಿಯಲ್ಲ. ನಮ್ಮ ತರುಣನಾದ ಲಕ್ಷ್ಮಣನಿಗೆ ಅನೇಕ ರಾಜಪುತ್ರಿಯರ ಚಿತ್ರಪಟಗಳನ್ನು ತರಿಸಿದ್ದೇನೆ. ಅದರೊಳಗೆ ಒಂದಾದರೂ ಸರಿ ಹೋಗಲಿಲ್ಲ. ಇನ್ನು ಅವನಿಗೆ ಸತಿಯು ದಾವಲಿರಲ್ಲ. ರಮಣ ಅದೇನು ಚೆನ್ನಾಗಿ ನೀನೇ ಚಂದ್ರಮ ನಿನ್ನ ಪ್ರಿಯ ಸತಿ, ನೀನೇ ಚಂದ್ರಮ ನಿನ್ನ ಪ್ರಿಯ ಸತಿ, ಪ್ರಿಯತಮ ನೀನೇ ಚಂದ್ರಮ ನಿನ್ನ ಪ್ರಿಯ ಸತಿ. ನಮ್ಮ ಕಂದನು ಪ್ರಾಯಕ್ಕೆ ಬಂದಿರು. ಹೀಗಲೇ ಮಕ್ಕನನ್ನು ಕರೆಸಿ ಅವನ ಇಷ್ಟವನ್ನು ನೆರವೇರಿಸ ಕಾಂತ ಮಹಾಗುಣವಂತ. ಹೇ ಪ್ರಾಣಕಾಂತೆ, ಮಗನ ಲಗ್ನದ ಚಿಂತೆ ಎಂಬಿಡು ಇಷ್ಟರಲ್ಲಿಗೆ ಇಬ್ಬರನ್ನು ಕರೆಸಿರುವನು. ಸರಿಯಾದ ರಾಜಪುತ್ರಿಯರನ್ನು ಸೋಲಿಸಿ ಚಿತ್ರಪಟಗಳನ್ನು ತರುತ್ತೇನೆ ಕಾಂತೆ. ಅನುರಾಗದ ಹೊಸ ಆನಂದವೋ ಇದು ಜನ್ಮದ ನಮ್ಮ ಸಂಬಂಧವೋ ಹೂವಾಗಿ ತನುಜೀನಾಗಿ, ಹೂವಾಗಿ ತನುಜೀನಾಗಿ, ಜೀವನದ ಸಾಗರಕ್ಕೆ ತೇಲದ ಹಲೆಯಲಿಯಾಗಿ, ಜೀವನದ ಸಾಗರಕ್ಕೆ ತೇಲದ ಹಲೆಯಲಿಯಾಗಿ, ಅನುರಾಗದ ಹೊಸ ಆನಂದವೋ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನಿನ್ನ ಸೇರುವ ಆಸೆ.
ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಇಲ್ಲ ಹೂವಂತಿಯ, ಬಾಳಂತಿಯ ಇಲ್ಲ ಹೂವಂತಿಯ. ಕೇಳುವೆ ಬರೆ ಬಂದರೆ ತುಟಿಗಳ ಸಿಹಿಯಂತಲೇ. ಅದೇ ಪ್ರಿಯ ಕಾಂತ, ನೀನು ನಾನು ಒಂದಾದ ಮೇಲೆ ನೀರು ಓಡುವೆ. ಮಾತಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ಪ್ರೀತಿ ನಾನು ನೋಡುವೆ. ನಾನು ನೀನು ಒಂದಾದ ಮೇಲೆ ನೀರು ಓಡುವೆ. ಮಾತಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ಪ್ರೀತಿ ನಾನು ನೋಡುವೆ. ಕಾಂತ, ಈಗಲೇ ಮಗಳನ್ನು ಕರೆಸಿ ಅವನ ಆಸೆಯನ್ನು ನೆರವೇರಿಸಿ. ಅಹೇ ಕಾಂತ, ತಂದೆಯ ತಾಯಿಯವರಿಗೆ ಕರ್ತವ್ಯವಲ್ಲವೇ? ಬೇಗ ಮಗನ ಲಗ್ನವನ್ನು ಮಾಡು ಕಾಂತ, ಮಹಾಗುಣವನ್ನು. ಕಾಂತೆ, ಪ್ರಿಯ ನಿನ್ನ ಇಷ್ಟದಂತಾಗಲೇ ನೀನೇ ಈ ರೀತಿ ಹೇಳುತ್ತಾ ಅಂದ ಮೇಲೆ ನಾನೇ ತಕ್ಕೆ ಸುಮ್ಮನೆ ಕೂಡಲೇ ಅವಳಿ ಪುರ ಕೆಲಸವನ್ನು ಸರಿಸಿ ಕಾರ್ಯವನ್ನು ಮಾಡುವ ಬರೀ ಮಾಡೋದೇ ದರ್ಶನದಿಂದ ನಾನು ಧನ್ಯನಾದನು. ಯಾವ ದೇಶಗಳನ್ನು ತಿರುಗಿ ನೋಡಿ ಏನೇನು ಸಮಾಚಾರಗಳನ್ನು ತಿಳಿದಿದ್ದೀರಿ. ಎನ್ನಹ ಪರಮಿತ ಕನಕ ವಸ್ತುವ ಅನಾಷ್ಟ ಐಶ್ವರ್ಯಕ್ಕೆ ಸರಿ ತೋರುವ ಮತ್ಯಾರನ್ನಾದರೂ ಸ್ವರ್ಗ ಮತ್ತು ಪಾತಾಳ ಮೂರು ಲೋಕಗಳಲ್ಲಿ ನನಗಿಂತಲೂ ಸರಿ ಸಮಾನರಿರುವರೇ. ಅವು ಸ್ವಾಮಿನಾರಾಯಣರೇ, ದುರ್ಯೋಧನ ನನಗಿಂತಲೂ ಮುಗಿಲಾದವರಿರುವ ಕೌರವ ಮಹಾರಾಜನಿಗೆ ಯಾರು ಸಮಾನರಿರುವರು? ಇಲ್ಲವೆಂದು ನನಗಿಂತಲೂ ಮುಗಿಲಾದವರಿರುವರೇ. ಆ ಪಾಂಡವರ ಪಕ್ಷಿಪಾತಿಯಾದ ಶ್ರೀಕೃಷ್ಣನಿಗೆ ತಿಳಿಸು. ಕಲ್ಲಣಗಳನ್ನು ಒಡಗಿಸುತ್ತೇನೆ ನಾನು. ದುರ್ಯೋಧನ, ಅಹೋ ಸ್ವಾಮಿನಾರದರೆ, ನನ್ನ ಮನೆಯಲ್ಲಿ ಪುತ್ರ ಮಿತ್ರ ಕಳಾತ್ರ ಸಹೋದರರಿಂದ ಧನ ಕನಕ ವಸ್ತು ವಾಹನಗಳು ನವರತ್ನ ವೈಡೂರ್ಯ ಗಂಧ ಅನೇಕ ಐಶ್ವರ್ಯದಿಂದಲೂ ಸಮೃದ್ಧಿಯಾಗಿ ತುಂಬಿ ತುಳುಕುತ್ತಿರುವುದು. ದುರ್ಯೋಧನ, ಅಹೋ ಸ್ವಾಮಿನಾರದರೆ, ನೋಡುವುದಕ್ಕೆ 2
ಕಣ್ಣು ಸಾಲದು. ಸೈ ಬಲ ಬಲ ದುರ್ಯೋಧನ. ಅಹೋ ಸ್ವಾಮಿ ನಾರದರೆ, ನೀನೇ ಪುಣ್ಯವಂತನು, ನೀನೇ ಭಾಗ್ಯವಂತನು. ನಿನ್ನ ಸಮಾನ ದೊರೆಯಲು ಈ ಪ್ರಪಂಚದಲ್ಲಿ ನಾನು ಕಾಣೆನು. ದುರ್ಯೋಧನ, ಅಹೋ ಸ್ವಾಮಿ ನಾರದರೆ, ನಿನ್ನಗೆ ದಾವ ಸಂಪತ್ತಿಗೆಯೂ ಕಡಿಮೆ ಇಲ್ಲ. ಆದರೆ ನಿನ್ನ ಮಗನಾದ ಲಕ್ಷಣನಿಗೆ ಲಗ್ನ ಪ್ರಾಯಕ್ಕೆ ಬಂದನಲ್ಲ. ಏನು ಕಾರಣ ಲಗ್ನ ಮಾಡಲಿಲ್ಲ? ಈ ದೇಶದಲ್ಲಿ ಹೆಣ್ಣು ಸಿಗಲಿಲ್ಲವೇ ದುರ್ಯೋಧನ? ಸ್ವಾಮಿ ನಾರದರೆ, ಯಾತಕ್ಕೆ ತಾಚ್ಛರ ಮಾಡಿದಿ? ಏಳೈ ಭೂಪತಿ, ಮುಂದಿನ ಸಂಗತಿ. ಅಹೋ ಪರಮ ಪಾವನ, ಅಹೋ ಸ್ವಾಮಿ ನಾರದರೆ, ದುರ್ಯೋಧನ, ನಾನೇನು ಮಾಡಲಿ? ಮರ ಸುಂದರನಾದ ರೂಪನಾದ ಲಕ್ಷಣನಿಗೆ ನವ್ಯನಾದಿಗಳಿಗೆ ತಕ್ಕ ನಾರಿಮಣಿಯಂ ದಾವಲ್ಲಿ ನೋಡಿದರೆ ಸರಿಯೋದಿಲ್ಲ. ಈಗ ಬ್ರಹ್ಮನ ಸಂಕಲ್ಪ ಹೇಗಿರುವುದು ಏನೋ ತಿಳಿಯದ ನೀವೇನಾದರೆ ಕಂಡಿಡಿದರೆ ಹೇಳಬಹುದು ಸ್ವಾಮಿ. ಸಜ್ಜನ ಪ್ರೇಮಿ ದುರ್ಯೋಧನ ಚಕ್ರವರ್ತಿ, ಅಹೋ ಸ್ವಾಮಿ ನಾರದರೆ, ಲಕ್ಷಣನಿಗೆ ಸರಿಯಾದ ಕನ್ಯೆ ಎಂದರೆ ದ್ವಾರಕಾವತಿಯಲ್ಲಿ ಬಲರಾಮ ಮಗಳಾದ ಸಶ್ರೇಖ ದೇವಿಯು ಲಾವಣ್ಯದಿಂದರುಗಳು. ಅವಳ ರೂಪಗಳನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗೆ ಸಹ ಅಸದಳವಾಗಿ ತೋರುತ್ತದೆ. ಮತ್ತು ಸ್ತ್ರೀಯರ ಸಮಾನ ಯಾರೂ ಇಲ್ಲ. ಆ ಕನ್ಯಾಮಣಿಗಳನ್ನು ನೋಡಿದರೆ ಹೇಳದಕ್ಕೆ ಅಸದಳವಾಗಿ ತೋರುತ್ತದೆ. ನಿನ್ನ ಮಗನಿಗೆ ವರ್ಣ ಸರಿ ಹೋಗುತ್ತದೆ ದುರ್ಯೋಧನ. ಅಹೋ ನಾರದರೆ, ನೀನು ಬೇರೆ ಯೋಚನೆ ಮಾಡದೆ ದ್ವಾರ ನಗರಕ್ಕೆ ಹೋಗಿ ಬಲರಾಮನಲ್ಲಿ ಪ್ರಕ್ಷಾಪ ಮಾಡಿದರೆ ಅಧಿಕ ಸಂತೋಷನಾಗಿ ಇಷ್ಟನಾಗುವನು. ಲಕ್ಷಣನಿಗೆ ಮಗಳನ್ನು ಕೊಡುವುದಕ್ಕೆ ಮತ್ತೇನು ತೊಂದರೆಯಿಲ್ಲ ರಾಜ ರಘುಕೋಟಿ ತೇಜ. ಅಹೋ ಸ್ವಾಮಿ, ಅಹೋ ಸ್ವಾಮಿ, ಏನು ಕೃತದ ಮಾತನ್ನು ಹೇಳಿದ್ದೀರಿ? ಕೃಷ್ಣರಾಮನಿಗೆ ಸೋದರ ಅಳಿಯನಾಗಿ ಅಭಿಮಾನ್ಯಗೆ ಕೊಡದ ಎನ್ನ ಮಗನಿಗೆ ಸಚಿರೇಖೆಯನ್ನು ಕೊಡುತ್ತಾನೆಂಬ ಮಾತು ನಾನು ಹೇಗೆ ನಂಬಲಿ? ನನ್ನನ್ನು ಅವರಲ್ಲಿಗೆ ಕಳಿಸಿ ಅವಮಾನ ಪಡಿಸಬೇಕೆಂಬ ಯತ್ನ ಮಾಡಿದ್ದರೆ ಹೇಗೆ? ಈ ಮಾತು ನಿಶ್ಚಯವಾಗಿ ಹೇಳಿದ ಮುನಿಪುಂಗ ಅಪ್ಪ ದುರ್ಯೋಧನ, ಸ್ವಾಮಿ, ನಿನ್ನ ಮಾತು ನಿಶ್ಚಯವೇ ಸರಿ. ಸೋದರ ಹಳೆಯನಿಗೆ ಕೊಡಬೇಕೆಂಬುವುದು ಶ್ರೀಕೃಷ್ಣನಿಗೆ ಮಾತ್ರ ಇರುವುದು. ಬಲಭದ್ರನಿಗೆ